ಕೇವಲ ಕಪ್ಪಾಗಿರೋ ರೀಸನ್ ಇಂದ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿದ್ದಂಥವ್ರು ಇವತ್ತು ಯಾವ ತರ ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಒಂದು ದೊಡ್ಡ ರೋಲ್ ನ ಮಾಡ್ತಿದ್ದಾರೆ ಅಂತ ಗೊತ್ತಾ? ಇವತ್ತು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಫುಲ್ ಆಗಿ ನೋಡಿ. ಅದಕ್ಕೂ ಮುಂಚೆ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಝೆಂಡೇಯಾ 1996 ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇವ್ರು ಹುಡ್ತಾರೆ. ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಶೈ ಗರ್ಲ್ ಆಗಿದ್ದಿರ್ತಾರೆ. ಝಾಂಡಿಯಾನ ಅವರಮ್ಮ ಅವ್ರು ವರ್ಕ್ ಮಾಡುವಂತ ಥಿಯೇಟರ್ಗೆ ಪದೇ ಪದೇ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ನಡೆಯುವಂತ ಎಲ್ಲಾ ಡ್ರಾಮಾನ ನೋಡಿ ಇವರಿಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕಂತಾನೆ ಇವರು ಫಸ್ಟ್ ಸ್ಟೆಪ್ ಆಗಿ ಡ್ಯಾನ್ಸ್ ನ ಕಲಿತಾರೆ. ಕೆಲವೊಂದು ಮೂವೀಸ್ ಅಲ್ಲಿ ಇವರಿಗೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಗುತ್ತೆ. ಇವರು ಬ್ಲಾಕ್ ಆಗಿದ್ದರಿಂದ ಇವ್ರನ್ನ ಲೀಡ್ ಆಕ್ಟರ್ ಪಕ್ಕದಲ್ಲಿ ನಿಲ್ಲಿಸ್ತಿದ್ರಂತೆ. ಅವಾಗ್ಲೇ ಝಾಂಡಿಯಾ ನಾವು ಲಾಸ್ಟ್ ವರ್ಗು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಉಳಿಬಾರ್ದು ಅಂತ ತುಂಬಾ ಆಡಿಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ಬಟ್ ಅವಳು ಚಿಕ್ಕ ಹುಡುಗಿ ಆಗಿದ್ರಿಂದ ಎಲ್ಲಾ ಆಡಿಷನ್ಸ್ ಅಲ್ಲೂ ಅವಳನ್ನ ರಿಜೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಒಂದು ರೋಲ್ಗೆ ಆಡಿಷನ್ಸ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಅದು ಸಹ ಇವ್ರ ಏಜ್ಗೆ ಮ್ಯಾಚ್ ಆಗೋ ರೀತಿನೇ ಬೇಕು ಅಂತ ಹೇಳಿರ್ತಾರೆ. ಈ ಆಪರ್ಚುನಿಟಿನ ಮಿಸ್ ಮಾಡಿದಿರಾ ಆ ಆಡಿಷನ್ ನ ಇವರು ಅಟೆಂಡ್ ಮಾಡಿ ಆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಕೂಡ ಆಗ್ತಾರೆ. ಇವಾಗ ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಒಂದು ದೊಡ್ಡ ರೋಲ್ ಆಗಿ ಇವರು ಆಕ್ಟ್ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನಾಳೆ ಯಾರ ಬಗ್ಗೆ ಮಾತಾಡೋಣ ಅಂತ ಕಮೆಂಟ್ ಮಾಡಿ.